ಮನುಷ್ಯನು ಯಾವಾಗಲೂ ಪರ್ವತಗಳ ಎತ್ತರದಿಂದ ಪ್ರೇರಿತನಾಗುತ್ತಾ ಬಂದಿದ್ದಾನೆ. ನಾವು ಪರ್ವತಗಳನ್ನು ಒಂದು ಚಾಲೆಂಜ್ ತರ ನೋಡುತ್ತೇವೆ. ಅವುಗಳ ಶಿಖರಗಳನ್ನು ಜಯಿಸುವುದನ್ನೇ ನಮ್ಮ ಗೆಲುವು ಅಂತ ಭಾವಿಸುತ್ತೇವೆ. ಪ್ರತಿ ವರ್ಷ ಸಾವಿರಾರು ಜನರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಮೌಂಟ್ ಎವರೆಸ್ಟ್ನಂತಹ ಜಗತ್ತಿನ ಅತಿ ಎತ್ತರದ ಶಿಖರಗಳನ್ನು ತಲುಪಲು ಪ್ರಯತ್ನಿಸುತ್ತಾರೆ. ಆದರೆ ಜಗತ್ತಿನಲ್ಲಿ ಕೆಲವು ಪರ್ವತಗಳಿವೆ. ಅವುಗಳನ್ನು ನೋಡಿದರೆ ದೊಡ್ಡ ದೊಡ್ಡ ಪರ್ವತಾರೋಹಕರು ಸಹ ತಲೆಬಾಗಿಸುತ್ತಾರೆ. ಅದರ ಕಾರಣ ಅವುಗಳ ಮೇಲೆ ಏರುವುದು ಅಸಾಧ್ಯ ಅಂತಲ್ಲ, ಆದರೆ ಅವುಗಳ ಮೇಲೆ ಏರುವುದಕ್ಕೆ ಅನುಮತಿಯೇ ಇಲ್ಲ. ಈ ಪರ್ವತಗಳು ಪವಿತ್ರ, ಇವು ಆರಾಧನೆಯ ಸ್ಥಳಗಳು. ಇವುಗಳ ಮಹತ್ವ ಮಾನವ ಹೆಜ್ಜೆಗಿಂತ ಬಹಳ ಎತ್ತರದಲ್ಲಿದೆ. ಈ ಪಟ್ಟಿಯಲ್ಲಿ ಮೊದಲನೆಯದು ಮತ್ತು ಅತಿ ಮಹತ್ವದ ಹೆಸರು ಮೌಂಟ್ ಕೈಲಾಸ. ಇದು ಟಿಬೆಟ್ನಲ್ಲಿದೆ. ಈ ಪರ್ವತ ಕೇವಲ ಒಂದು ಪರ್ವತ ಅಲ್ಲ, ಇದು ಹಿಂದೂ, ಬೌದ್ಧ, ಜೈನ ಮತ್ತು ಬೋನ್ ಧರ್ಮವನ್ನು ಅನುಸರಿಸುವ ಕೋಟಿ ಕೋಟಿ ಜನರಿಗೆ ಸಂಪೂರ್ಣ ಸೃಷ್ಟಿಯ ಕೇಂದ್ರ. ಹಿಂದೂಗಳ ನಂಬಿಕೆಯ ಪ್ರಕಾರ ಇದು ದೇವರು ಶಿವನ ನಿವಾಸ, ಅವರ ತಪಸ್ಸು ಮತ್ತು ಆರಾಧನೆಯ ಸ್ಥಳ. ಬೌದ್ಧರು ಇದನ್ನು ಬುದ್ಧ ದೇಮ್ಚೋಕ್ನ ನಿವಾಸ ಅಂತ ನಂಬುತ್ತಾರೆ. ಈ ಪರ್ವತದ ಆರಾಧನೆಯ ವಿಧಾನ ಅದರ ಮೇಲೆ ಏರುವುದಲ್ಲ, ಅದರ ಸುತ್ತ ಪರಿಕ್ರಮೆ ಮಾಡುವುದು. ಈ ಪರಿಕ್ರಮೆ ಸುಮಾರು 52 ಕಿಲೋಮೀಟರ್ಗಳ ಕಠಿಣ ಕಾಲ್ನಡಿಗೆ ಪ್ರಯಾಣ. ಶತಮಾನಗಳಿಂದ ಲಕ್ಷಾಂತರ ಜನರು ಈ ಪರಿಕ್ರಮೆಯನ್ನು ಮಾಡುತ್ತಾ ಬಂದಿದ್ದಾರೆ. ಆದರೆ ಇಂದಿಗೂ ಯಾರೂ ಈ ಪರ್ವತದ ಶಿಖರದ ಮೇಲೆ ಕಾಲಿಟ್ಟಿಲ್ಲ. ಇದರ ಧಾರ್ಮಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಚೀನಾದ ಸರ್ಕಾರ ಈ ಪರ್ವತದ ಮೇಲೆ ಏರುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಈಗ ನೇಪಾಳಕ್ಕೆ ಹೋಗೋಣ. ಜಗತ್ತಿನ ಅತ್ಯಂತ ಎತ್ತರದ ಪರ್ವತಗಳ ಮಧ್ಯೆ ಒಂದು ವಿಭಿನ್ನ ಪರ್ವತ ಇದೆ, ಮಚಾಪುಚ್ಚರೆ, ಅರ್ಥ ಮೀನಿನ ಬಾಲ, ಏಕೆಂದರೆ ಅದರ ಶಿಖರದ ಆಕಾರ ಅದೇ ರೀತಿ ಇದೆ. ಅತ್ಯಂತ ಸುಂದರ, ಅತ್ಯಂತ ವಿಭಿನ್ನ. ಆದರೆ ಈ ಸೌಂದರ್ಯವನ್ನು ದೂರದಿಂದಲೇ ನೋಡಬೇಕು. ಸ್ಥಳೀಯ ಜನರು ಇದನ್ನು ದೇವರು ಶಿವನ ನಿವಾಸ ಅಂತ ನಂಬುತ್ತಾರೆ ಮತ್ತು ಇದನ್ನು ಅತ್ಯಂತ ಪವಿತ್ರವೆಂದು ಗೌರವಿಸುತ್ತಾರೆ. 1957ರಲ್ಲಿ ಒಂದು ಬ್ರಿಟಿಷ್ ತಂಡ ಈ ಪರ್ವತವನ್ನು ಏರಲು ಪ್ರಯತ್ನಿಸಿತು. ಆದರೆ ಅವರು ಶಿಖರದಿಂದ ಕೇವಲ 150 ಮೀಟರ್ ಕೆಳಗೆ ನಿಲ್ಲಬೇಕಾಯಿತು. ಅದಾದ ನಂತರ ಅವರು ವಾಗ್ದಾನ ಮಾಡಿದರು, ಇನ್ನು ಮುಂದೆ ಈ ಪರ್ವತದ ಮೇಲೆ ಎಂದಿಗೂ ಕಾಲಿಡಲ್ಲ ಅಂತ. ಆ ಘಟನೆ ನಂತರ ನೇಪಾಳ ಸರ್ಕಾರ ಈ ಪರ್ವತದ ಮೇಲೆ ಏರುವುದನ್ನು ಶಾಶ್ವತವಾಗಿ ನಿಷೇಧಿಸಿತು. ಇಂದಿಗೂ ಮಚಾಪುಚ್ಚರೆ ಒಂದು ವರ್ಜಿನ್ ಪೀಕ್, ಯಾರೂ ಫತಃ ಮಾಡದ ಶಿಖರ. ಕೊನೆಗೆ ಭೂತಾನ್ನ ಕಡೆಗೆ ನೋಡೋಣ. ಇಲ್ಲಿದೆ ಗಂಖಾರ್ ಪುಯುನ್ಸುಮ್. ಇದು ಜಗತ್ತಿನ ಅತಿ ಎತ್ತರದ ಪರ್ವತ, ಯಾವುದರ ಮೇಲೆ ಇಂದಿಗೂ ಯಾರೂ ಏರಿಲ್ಲ. ಎತ್ತರ 7570 ಮೀಟರ್. ಆದರೆ ಕಾರಣ ಕಷ್ಟ ಅಲ್ಲ, ಕಾರಣ ಅಲ್ಲಿ ಜನರ ನಂಬಿಕೆ. ಭೂತಾನ್ನಲ್ಲಿ ಪರ್ವತಗಳನ್ನು ದೇವತೆಗಳು ಮತ್ತು ಆತ್ಮಗಳ ನಿವಾಸ ಅಂತ ನೋಡಲಾಗುತ್ತದೆ. 1994ರಲ್ಲಿ ಭೂತಾನ್ ಸರ್ಕಾರ 6000 ಮೀಟರ್ಗಿಂತ ಎತ್ತರದ ಎಲ್ಲಾ ಪರ್ವತಗಳ ಮೇಲೆ ಏರುವುದನ್ನು ನಿಷೇಧಿಸಿತು ಮತ್ತು 2003ರಲ್ಲಿ ಪರ್ವತಾರೋಹಣವನ್ನೇ ಪೂರ್ಣವಾಗಿ